ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಂದ ಫೈರಿಂಗ್ ಆಗಿದೆ. ಗಿರವಿ ಇಟ್ಟಿದ್ದ ಬಂಗಾರ ವಾಪಸ್ ಪಡೆಯೋ ವಿಚಾರಕ್ಕೆ ಫೈರಿಂಗ್ ಆಗಿದೆ. ಧಾರವಾಡದಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕನಿಂದ ಫೈರಿಂಗ್ ಆಗಿದೆ. ಗಿರವಿ ಇಟ್ಟಿದ್ದ ಬಂಗಾರ ವಾಪಸ್ ಪಡೆಯೋ ವಿಚಾರಕ್ಕೆ ಫೈರಿಂಗ್ ಆಗಿರೋದು. ಮೋಹನ್ ಪತ್ತಾರ್ ಎಂಬಾತನಿಂದ ಗುಂಡಿನ ದಾಳಿಯಾಗಿದೆ. ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. ಸಿದ್ದಪ್ಪ ಹಾಗೂ ನಿಂಗಪ್ಪ ಎಂಬುವರ ಮೇಲೆ ಗುಂಡಿನ ದಾಳಿ ಆಗಿದೆ. 40 ಗ್ರಾಂ ಬಂಗಾರ ಮರಳಿ ಪಡೆಯುವಾಗ ಈ ಗಲಾಟೆ ನಡೆದಿರೋದು. ಕಳೆದ 4 ವರ್ಷಗಳ ಹಿಂದೆ ಬಂಗಾರ ಗಿರವಿ ಇಟ್ಟಿದ್ರು ನಿಂಗಪ್ಪ ಅನ್ನೋರು. ಬಿಡಿಸಲು ಹೋದಾಗ ಮಾತಿಗೆ ಮಾತು ಬೆಳೆದು ಫೈರಿಂಗ್ ಮಾಡಿದ್ದಾನೆ ಜ್ಯುವೆಲರಿ ಶಾಪ್ ಮಾಲೀಕ. ದಾಳಿಯಲ್ಲಿ ಓರ್ವ ಬಾಲಕಿಗೂ ತಗುಲಿದೆ ಗುಂಡು. ಜ್ಯುವೆಲರಿ ಶಾಪ್ ಇದ್ದ ರಸ್ತೆಯಲ್ಲಿ ಬರ್ತಾ ಇದ್ದಂತಹ ಬಾಲಕಿಗೂ ಕೂಡ ಗುಂಡು ತಾಗಿರೋದು. ಸದ್ಯ ಗಾಯಾಳುಗಳಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಒಂದು ಬಂಗಾರ ಅಡವಿಟ್ಟಿದ್ದನ್ನ ವಾಪಸ್ ಕೇಳಕ್ ಹೋಗಿದ್ದಾರೆ. ಆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದು. ಗಲಾಟೆ ಮಾತಿಗೆ ಮಾತು ಬೆಳೆದು ಫೈರಿಂಗ್ ಮಾಡಿದ್ದಾನೆ ಅಂಗಡಿ ಮಾಲೀಕ. ನೋಡಿ, ಇವರು 4 ವರ್ಷದ ಹಿಂದೆ ಆತನ ಅಂಗಡಿಯಲ್ಲಿ 40 ಗ್ರಾಂ ಚಿನ್ನವನ್ನ ಅಡವಿ ಇಟ್ಟಿದ್ದಾರೆ. ಈಗ ಅದನ್ನ ವಾಪಸ್ ಕೇಳೋಕೆ ಅಂತ ಹೋಗಿದ್ದಾರೆ. ವಾಪಸ್ ಕೇಳೋದಕ್ಕೆ ಹೋಗಿದ್ದೇನೆ ಮಾಲೀಕ ಫೈರಿಂಗ್ ಮಾಡಿದ್ದಾನೆ ಇವ್ರ ಮೇಲೆ. ನಿಂಗಪ್ಪ ಹಾಗೂ ಸಿದ್ದಪ್ಪ ಅನ್ನೋರು ಜ್ಯುವೆಲರಿ ಶಾಪ್ನಲ್ಲಿ ಬಂಗಾರ ಅಡ ಇಟ್ಟೋರು. ಈಗ ಬಿಡ್ಸಕ್ ಹೋಗಿದ್ದಾರೆ. ಬಿಡ್ಸೋಕ್ ಹೋಗುವ ಒಂದು ಕಾರಣಕ್ಕೇನೆ ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಇನ್ನು ಈ ಫೈರಿಂಗ್ ಅಲ್ಲಿ ಓರ್ವ ಬಾಲಕಿಗೂ ಕೂಡ ಗುಂಡು ತಗಲಿದೆ. ಆಕೆ ಏನು ಆ ಜ್ಯುವೆಲರಿ ಶಾಪ್ ಇತ್ತು, ಆ ಅಂಗಡಿ ಇದ್ದಂತಹ ರೋಡಲ್ಲಿ ನಡ್ಕೊಂಡು ಬಂತಿದ್ದಂಥ ಬಾಲಕಿ, ಆಕೆಗೂ ಕೂಡ ಗುಂಡು ತಾಗಿದೆ. ಸದ್ಯಕ್ಕೆ ಮೂವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈತನ ಮೇಲೆ ಕ್ರಮ ಕೈಗೊಂಡಿದ್ದಾರೋ ಇಲ್ವೋ ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ. ಆದರೆ ಖಂಡಿತ ಈತ ಮಾಡಿದ ತಪ್ಪೆ ಅಂತಾನೆ ಹೇಳ್ಬೋದು. ಇವಾಗ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ಗೊತ್ತು. ಏನೋ ಕಷ್ಟ ಅಂತ 4 ವರ್ಷ ಹಿಂದೆ ಇಟ್ಟಿದ್ದ 40 ಗ್ರಾಂ ಚಿನ್ನನ ಈಗ ದುಡ್ಡು ಕೊಟ್ಟು ಬಿಡ್ಸೋಕೆ ಹೋಗಿದ್ದಾರೆ. ಆ ಒಂದು ವಿಚಾರಕ್ಕೇನೆ ಈತ ಫೈರಿಂಗ್ ಮಾಡಿದ್ದಾನೆ ಅಂತ ಅಂದ್ರೆ ಏನ್ ಹೇಳಬೇಕು ಗೊತ್ತಾಗಲ್ಲ. ಈಗ ಪಾಪ ಅಮಾಯಕಿ ಬಾಲಕಿಗೂ ಕೂಡ ಗುಂಡು ತಾಗಿದೆ. ಸದ್ಯಕ್ಕೆ ಮೂವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಎಲ್ಲ ಮಂದಿ ಬರ್ಬೇಕಿಟ್ರ ಎಲ್ಲರೂ ನಿನ್ನ ಕಳ್ಸೋಣ ಎಲ್ಲ ಹೇಳಿ ನಮ್ಮ